ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾಳೆ ಉಪವಾಸ ಸತ್ಯಾಗ್ರಹ. ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ವೈಎನ್ ಹೇಳಿಕೆ. ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ವೈಎನ್ ಅವರು ನಾಳೆ ಬೆಳಗ್ಗೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಿರುವುದಾಗಿ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ 6:30 ಸಮಯದಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ತದನಂತರ ಭಾರತದ ರಾಷ್ಟ್ರಧ್ವಜಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಅಲ್ಲಿಂದ ತಮ್ಮ ಸ್ವಂತ ಬೊಲೆರೋ ವಾಹನದ ಮೂಲಕ ಪ್ರಯಾಣಿಸಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ನೆರವೇರಿಸಲಿದ್ದಾರೆ. ತದನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಗೌರವ ನಮನ ಸಲ್ಲಿಸಲಿದ್ದಾರೆ. ಈ ಎಲ್ಲಾ ಧಾರ್ಮಿಕ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮಗಳು ಮುಗಿದ ನಂತರ ನಿಖರವಾಗಿ ಬೆಳಗ್ಗೆ 8 ಗಂಟೆಗೆ ಅವರು ತಮ್ಮ ಉಪವಾಸ ಸತ್ಯಾಗ್ರಹ ಹೋರಾಟವನ್ನು ಪ್ರಾರಂಭಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸರ್, ನಾಳೆ ಬೆಳಗ್ಗೆ ನಾವು ಒಂದು 6 ಗಂಟೆಗೆ 6:30ಗೆ ನಾವು ನಮ್ಮ ಗ್ರಾಮ ದೇವತೆ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ಆ ಪೂಜೆಯಿಂದ ಮತ್ತು ಭಾರತದ ಧ್ವಜಕ್ಕೆ ನಾವು ಪೂಜೆ ಮಾಡಿಕೊಂಡು ಅಲ್ಲಿ ನಮ್ಮ ಸ್ವಂತ ಬೊಲೆರೋ ವಾಹನಗಳ ಮುಖಾಂತರ ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಒಂದು ಶಿರಡಿ ಸಾಯಿಬಾಬಾಗೆ ಪೂಜೆ ಮಾಡಿ ಮತ್ತು ಅಲ್ಲಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಮಾಡಿ ಪೂಜೆ ಮಾಡಿ ನಾವು ಅಲ್ಲಿಂದ ಕರೆಕ್ಟಾಗಿ ಒಂದು 8 ಗಂಟೆಗೆ ನಾವು ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡೋಣ. ಸರ್, ಈಗಾಗಲೇ ಹೇಳಿದ್ದೀವಿ, ಏನು ಗ್ರಾಮದ ಯರಕೋಟೆ ಒಂದು ಗ್ರಾಮ ಜನತೆಗೆ ಸೀಮಿತ ಅಲ್ಲ, ಇದು ಒಂದು ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರುವಂಥ ಜನ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಇವತ್ತು ಆ ಒಂದು ಬರುವಂಥ ಯಾತ್ರಾ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಅಲ್ಲಿ ಏನು ಒಂದು ವಸತಿ ಗೃಹಗಳಿಲ್ಲ, ಅವರು ಶೌಚಾಲಯ ಇನ್ನೂ ಜಾಸ್ತಿ ಸೌಲಭ್ಯ ಬೇಕು, ರಸ್ತೆಗಳು ಬೇಕಾಗ್ತದೆ, ಹಲವಾರು ರೀತಿಯಾದಂಥ ಸೌಕರ್ಯಗಳು ಆ ಗ್ರಾಮಕ್ಕೆ ಬೇಕಾಗ್ತದೆ. ಈ ಒಂದು ಉದ್ದೇಶ ಈಗಾಗಲೇ ನಾವು 2 ಹೋರಾಟಗಳನ್ನು 2014-25ರಲ್ಲಿ ಹಲವಾರು ರೀತಿಯಾದಂಥ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ. ಸರ್ಕಾರದಿಂದನೂ ಸಹ ಏನು ತಹಸೀಲ್ದಾರ್ ಸಾಹೇಬರಿಗೆ ಬಂದಿದೆ. ಅದು ಅವರು ಯಾವುದೇ ಕಾರಣದಿಂದ ಅದು ಏನು ಆಗಿದೆಯೋ ಗೊತ್ತಿಲ್ಲ, ಇದುವರೆಗೂ ನಮ್ಮ ಗ್ರಾಮಕ್ಕೆ ಭೇಟಿ ಆಗಿರೋದಿಲ್ಲ. ಇವತ್ತು ಈ ಒಂದು ನೋವಿದೆ. ಮತ್ತು ನಮ್ಮ ಸಚಿವರು ಸಹ ಬಂದು ಒಂದು ವಾಲ್ಮೀಕಿ ಭವನಕ್ಕೆ ಒಂದು ಗುದ್ಲಿ ಪೂಜೆ ಮಾಡಿದಾಗ ಅವ್ರಿಗೂ ಸಹ ತಿಳಿಸಿದ್ದೀವಿ. ಅವರು ಮಾತು ಕೊಟ್ಟಿದ್ದರು, ಏನು ರಸ್ತೆಗಳು ಮತ್ತು ವಸತಿ ಗೃಹಗಳ ಬಗ್ಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಇದ್ದಂಥ ಒಂದು ಅಧಿಕಾರಿಗಳಿಗೂ ಸಹ ಹೇಳಿದ್ರು. ಒಂದು ವಾರ ನಾವು ಅಧಿಕಾರಿಗಳಿಗೆ ಇಂಜಿನಿಯರ್ಗಳಿಗೆ ಹೇಳಿದಾಗ ಮತ್ತು 1 ವಾರ 15 ದಿನ ನಾವು ಓಡಾಡಿದ್ವಿ. ಲಾಸ್ಟ್ಗೆ ಇಲ್ಲಪ್ಪ, ನಮಗೆ ಸಚಿವರು ನಮಗೆ ಮತ್ತೆ ಏನು ಹೇಳಿಲ್ಲ ಅಂತ ಹೇಳ್ಬಿಟ್ರು. ನೋವಾಯಿತು. ಇವತ್ತು ನಾವು ಇಷ್ಟೆಲ್ಲ 2 ಸಲ ಪಾದಯಾತ್ರೆಗಳು, ಸತ್ಯಾಗ್ರಹಗಳು, ರಥಯಾತ್ರೆಗಳೆಲ್ಲ ಮಾಡಿ ಏನೋ ನಮ್ಮ ಹೋರಾಟ ಅಂದರೆ ಇವ್ರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಒಂಥರ ಉದಾಸೀನತೆ ಆಗೋಗಿದೆ. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಪ್ರತಿ ಪತ್ರದಲ್ಲೂ ಹೇಳ್ತಾ ಇದ್ದೀವಿ, ತನಿಖೆ ಮಾಡಿರಿ, ನೀವೇನಾದ್ರು ತನಿಖೆ ಮಾಡಿ, ನಮ್ಮ ಶ್ರಮ ಏನಾದರೂ ಇದ್ದರೆ ಇಲ್ಲಿ ಯರಕೋಟೆಗೆ ಒಂದು ಯಾತ್ರಾ ಸ್ಥಳ ಬಗ್ಗೆ ಮಾದರಿ ಆಗಿದ್ದರೆ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು, ಏನು ಕೇಳ್ತಾ ಇಲ್ಲ. ಸರ್, ಚುನಾವಣೆಗೆ ನಾವು ನಿಲ್ತೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಚುನಾವಣೆಗೆ ನಿಲ್ಲಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಣ ಬೇಕು. ನಮ್ಮ ಹತ್ರ ಹಣ ಇಲ್ಲ. ಏನು ನಮ್ಮ 33 ವರ್ಷಗಳು ಏನಿದೆಯೋ ಅಧ್ಯಯನ ಏನಿದೆಯೋ ನಾವು ಅದರ ಒಂದು ಅನುಭವದಿಂದ ನಾವು ಸೇವೆ ಮಾಡೋಕ್ಕೆ ಇದ್ದೀವಿ. ಇವತ್ತು ನಮ್ಮ ಆರ್ಥಿಕವಾಗಿ ನಾವು ಇಲ್ಲ, ದುಡ್ಡಿಲ್ಲ. ಇವತ್ತು ಅಕಸ್ಮಾತ್ ಯಾವುದಾದ್ರೂ ಪಕ್ಷನೋ ನಾಯಕರು ಬಂದು ಈ ಒಂದು ಗ್ರಾಮ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನಾದರೂ ಅವಕಾಶ ಮಾಡಿಕೊಟ್ರೆ ನಾನು ಅದಕ್ಕೆ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ಸ್ಪರ್ಧೆ ಯಾವ ಥರ ಇದೆ ಅಂದರೆ, ನಮ್ಮ ಪಕ್ಷಕ್ಕೂ ನಾಯಕರಿಗೂ ನಮ್ಮ ಹತ್ರ ನಡೆನುಡಿ ಇರಬೇಕು. ಇವತ್ತು ನಾವು ಹೋಗ್ತೀವಿ, ಅಲ್ಲಿ ಅವ್ರ ಹತ್ರ ನಾವು ನೇರವಾಗಿ ಕೂತ್ಕೊಂಡು ಮಾತಾಡುವಾಗ ಇನ್ನೊಬ್ಬರಿಗೆ ಕಾರ್ಯಕರ್ತರಿಗೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಇವನು ನಾನೊಬ್ಬ ದಲಿತ, ಹಿಂದುಳಿದ, ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿರ್ತೀವಿ. ಇವತ್ತು ನಮ್ಮ ಮುಂದೆ ನಮಗಿಂತ ಮುಂಚೆ MLA ಹತ್ರ ಮಾತಾಡ್ತಾರಲ್ಲ, MLA ಜೊತೆ ಕೂರ್ತಾರಲ್ಲ ಅನ್ನೋವಂಥದ್ದು ಈಗಾಗಲೇ ಕಂಡು ಬಂದಿದೆ. ಅದು ನಮಗಿಷ್ಟ ಆಗಿಲ್ಲ. ನಾವು ಒಂದು ಪಕ್ಷಕ್ಕೆ ಇಲ್ಲ ನಾಯಕರಿಗೆ ಏನಾದರೂ ಮೋಸ ಮಾಡಿದ್ರೆ ಅವರು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಒಂದು ಕ್ರಮ ತಗೋಬೋದು. ಏನೂ ಇರಲ್ಲ. ನಾವು ಹೋಗೋ ಅಂಥದ್ದು ನಮ್ಮ ವೈಯಕ್ತಿಕಗಲ್ಲ. ನಾವು ಹೋಗ್ತಾ ಇರುವಂಥದ್ದು ನಮ್ಮ ಗ್ರಾಮದ, ನಮ್ಮ ಜನರ ಸಮಸ್ಯೆಗಳಿಗೋಸ್ಕರ. ಇದು ಬಿಟ್ಟರೆ ಬೇರೆ ನಾವೇನಿದ್ದಿಲ್ಲ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೀವಿ. ನಾವು ಇದು ಸುಳ್ಳು ಹೇಳೋದು
ಅಪ್ರಚಾರ ಮಾಡೋವಂಥದ್ದು, ಇಲ್ಲದೇ ಇರುವಂಥ ಚಾಡಿಗಳು ಹೇಳೋದು, ಇದು ನಮಗೆ ನಾವು ಕಲ್ತಿಲ್ಲ ಇವತ್ತು. ಈಗಾಗಲೇ ನಾನು ಈ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ, ಏನು ಗೃಹ ಸಚಿವರಿಗೆ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ, ಪಂಚಾಯತ್ಗೂ ಕೊಟ್ಟಿದ್ದೀನಿ. ಏನು ಹಂತವಾಗಿ ಏನು ನಾವು ರೈತರ ಸಮಸ್ಯೆ 30 ವರ್ಷಗಳ ಸಮಸ್ಯೆ ಆಗಿದೆ. ಇವತ್ತು ಆ ಒಂದು ಬಗೆಹರಿಬೇಕಾದ್ರೆ ನೇರವಾಗಿ ಜಿಲ್ಲಾಧಿಕಾರಿಗಳೇ ಬರಬೇಕಂತ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಅದೆಷ್ಟೇ ದಿನ ಆಗಲಿ ನೇರವಾಗಿ ಜಿಲ್ಲಾಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ರೈತರ ಒಂದು ಸಮಸ್ಯೆಗಳನ್ನ ನೋಡಿ ಅವರು ಆ ರೈತರ ಬಗ್ಗೆ ಏನೋ ಮಾತು ಕೊಡೋವ್ರಿಗೂ ಅಲ್ಲಿಂದ ನಾನು ಎದ್ದೇಳೋದಿಲ್ಲ, ಇದು ಸ್ಪಷ್ಟ. ಮತ್ತು ಅದೇ ರೀತಿಯಾಗಲೂ ಅಷ್ಟೇ, ಏನು 1-9ಗೆ ನಾವು ಯರಕೋಟೆ ಗಂಗಮ್ಮ ದೇವಸ್ಥಾನದಿಂದ ನಾವು ಪಾದಯಾತ್ರೆ ಮುಖಾಂತರ ಏನು ಫ್ರೀಡಮ್ ಪಾರ್ಕ್ ಹೋಗ್ತೀವೋ 2 ಸಲ ಹೋಗಿದ್ದೀವಿ. ಏನು ನಮ್ಮನ್ನು ಕರ್ಕೊಂಡು ಹೋಗ್ತೇವೆ, ಫ್ರೀಡಮ್ ಪಾರ್ಕಲ್ಲಿಂದ ಪೊಲೀಸ್ ಅವ್ರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಒಂದು ಮೆಮೊರಾಂಡಮ್ ಕೊಡ್ತಾರೆ. ಈ ಮೆಮೊರಾಂಡಮ್ ಕೊಡೋಕ್ಕೆ ನಾನು ನೇರವಾಗಿ ಕೊಡ್ಬೋದು, ಆದರೆ ಸಾರ್ವಜನಿಕವಾಗಿ ನಮ್ಮ ಸಮಸ್ಯೆ, ನಮ್ಮ ನೋವು ಈ ಸರ್ಕಾರಕ್ಕೆ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದದ್ದು. ಏನು ನಾವು ಅಂತ ಉದಾಸೀನತೆ ಇದು ಇಲ್ಲ. ಇವತ್ತು ನಾನು 2014ರಲ್ಲಿ ನಾನು ಒಬ್ಬ ಖಾಸಗಿ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಆ ಕೆಲಸಕ್ಕೆ ನಾನು ರಜೆ ಕೊಟ್ಟು ನಾನು ಏನು ಅವತ್ತು